ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಹೇಶ್ ಅವರು ತರಕಾರಿ ಎಲ್ಲ ತುಂಬಾನೇ ಫ್ರೆಶ್ ಆಗಿರುವಂಥ ತರಕಾರಿಗಳೆಲ್ಲ ತಂದಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಟೊಮೆಟೊನು ಕೂಡ ತುಂಬಾನೇ ಫ್ರೆಶ್ ಆಗಿತ್ತು. ಅದು ಕೂಡ ಒಂದು 3 kg ಏನೋ ತಂದಿದ್ದಾರೆ. ಈ ಎಲೆ ಏನು ತೋರಿಸ್ತಾ ಇದ್ದೀನಲ್ಲ, ಈ ಎಲೆ ಹೆಸರು ಬಂದ್ಬಿಟ್ಟು ಪಾಂಡನ್ ಲೀವ್ಸ್ ಅಂತ ಹೇಳ್ತಾರೆ. ಮತ್ತೆ ಬಾಸುಮತಿ ಎಲೆ ಅಂತಾನು ಹೇಳ್ತಾರೆ. ಇದನ್ನ ನಾವು ರೈಸ್ ಮಾಡಬೇಕಾದ್ರೆ ಒಂದು ಹೋಳು ಹಾಕೊಂಡ್ರೆ ಅನ್ನ ತಿನ್ಬೇಕಾದ್ರೆ ತುಂಬಾ ಒಳ್ಳೆ ಘಮ ಬರುತ್ತೆ. ಎಲ್ಲಾದ್ರೂ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ಇದನ್ನ ತಗೊಬಂದು. ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ಕೋತಾ ಇದ್ದೀನಿ ಬೆಳಗಿನ ನಾಷ್ಟಕ್ಕೆ. ಇದಕ್ಕೆ ಪಲಾವ್ ಸ್ಪೈಸಸ್ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ. ಕುಕ್ಕರ್ ನಲ್ಲಿ ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ ಅದ್ರ ಜೊತೆಗೆ ಪಲಾವ್ ಸ್ಪೈಸಸ್, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತರ ನಾನು ಈರುಳ್ಳಿನ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಟೊಮೆಟೊನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬಾಸುಮತಿ ಎಲೆ, ರುಬ್ಕೊಂಡಿದಂತ ಮಸಾಲೆ, ಕರ್ಡ್ ಹಾಕಿ ಮತ್ತೆ ಬಾಡಿಸ್ಕೊತಾ ಇದ್ದೀನಿ. ಅದಾಗಿದ ನಂತರ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತೆ ಹಸಿ ತರಕಾರಿಗಳನ್ನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 3 ಗ್ಲಾಸ್ಗೆ 5 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. 5 ಗ್ಲಾಸ್ ನೀರು ಹಾಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಿಂಬೆಹಣ್ಣು ರಸನು ಹಾಕಿದ್ಮೇಲೆ ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಸೇರಿಸಿ ಇವಾಗ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತೆ ಇನ್ನೊಂದು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ ಮುಚ್ಚಿ 1 ವಿಷಲ್ ಬರ್ಸ್ಕೊತಾ ಇದ್ದೀನಿ. ಕುಕ್ಕರ್ ತಣ್ಣಗಾಗಿದೆ. ನೋಡಿ ಪಲಾವ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. 1 ಕಮೆಂಟ್ ತುಂಬಾ ಮುಖ್ಯ ಆಗುತ್ತೆ ನನಗೆ ಬೇರೆ ಬೇರೆ ರೆಸಿಪಿ ಮಾಡೋಕ್ಕೆ. ಮತ್ತೆ ಇವಾಗ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಯಂಕಾಲಕ್ಕೂ ಕೂಡ ಇವತ್ತು ಫಿಶ್ ಫ್ರೈ ಮಾಡ್ಕೋತಾ ಇದ್ದೀನಿ. ಫಿಶ್ ತಂದಿದ್ರು ಮಹೇಶ್ ಅವರು. ಫಿಶ್ ಫ್ರೈಗೆ ಮೊದಲಿಗೆ 2 ರಿಂದ 3 ಸ್ಪೂನ್ ನಾನು ಖಾರದ ಪುಡಿ ಹಾಕೊಂಡಿದ್ದೀನಿ. 2 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಅದಾಗಿದ ನಂತರ 2 ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, 1 ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ನೆನೆಸಿಟ್ಕೊಂಡಿದ್ದಂತ ಹುಣಸಿನ ರಸನೂ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಸ್ವಲ್ಪ ಉಪ್ಪು ಕೂಡ ಹಾಕಿ ಫಿಶ್ ಮೇಲೆಲ್ಲ ಮಸಾಲೆ ಹಾಕಿ 1 ಅವರ್ ಮ್ಯಾರಿನೇಟ್ ಮಾಡಕ್ಕೆ ಇಟ್ಕೊಂಡೆ. ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸಾಸಿವೆ ಎಣ್ಣೆ ಬಳಸ್ಕೊತಾ ಇದ್ದೀನಿ ಇವತ್ತು ಫಿಶ್ ಫ್ರೈ ಮಾಡ್ಕೊಳ್ಳಿಕ್ಕೆ. ಸಾಸಿವೆ ಎಣ್ಣೆ ಬಳಸ್ಕೊಂಡು ನಾನ್ ವೆಜ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಸಾಸಿವೆ ಎಣ್ಣೆ ನಾವು ಹಾಕಿದ ತಕ್ಷಣ ನಾವೇನು ಒಗ್ಗರಣೆ ಆಗ್ಲಿ ಅಥವಾ ನಾನ್ ವೆಜ್ ನ ಇಮಿಡಿಯೇಟ್ ಆಗಿ ಹಾಕಬಾರ್ದು. ಅದು ಸ್ವಲ್ಪ ಹೊಗೆ ಬರಬೇಕು. ಹೊಗೆ ಬಂದ್ಮೇಲೆ ಅದು ಸ್ಟ್ರಾಂಗ್ ಇರುತ್ತಲ್ವಾ, ಹಾಗಾಗಿ ಆ ಸ್ಟ್ರಾಂಗ್ನೆಸ್ ಹೋಗುತ್ತೆ. ಇವತ್ತಿನ ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.